ಹಾಯ್ ಹಲೋ ನಮಸ್ಕಾರ ವಿಜಯಶಾಲಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಪ್ರೋಟೀನ್ ಭರಿತವಾದ ದೋಸಾನ ಮಾಡಿ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ಗಡಿಬಿಡಿಯಲ್ಲಿ ತುಂಬ ಬೇಗನೆ ಮಾಡ್ಕೋಬೋದು. ನಾನು ಈಗ ಚನ್ನಂಗಿ ಬೇಳೆ ತೊಗೊಂಡಿದ್ದೀನಿ. ಇದನ್ನು ಒಂದು 10 ನಿಮಿಷ ನೆನೆ ಹಾಕ್ಕೊಂಡು ಚನ್ನಂಗಿ ಬೇಳೆ 10 ನಿಮಿಷ ನೆನೆ ಇಟ್ಟು ತೊಗೊಂಡಿದ್ದೀನಿ. ನೀವೇನಾರ ಒಂದು ಸ್ವಲ್ಪ ಟೈಮ್ ಇತ್ತಂದ್ರೆ ಒಂದು ಅರ್ಧ ತಾಸು ನೆನೆಸಿ ತೊಗೋಬೋದು. ಇವು ಚನ್ನಂಗಿ ಬೇಳೆ ನೆಂದವ್ರಿ. ಒಂದು ಬಟ್ಲ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ, 1 ಇಂಚು ಶುಂಠಿನ ತೊಗೊಂಡಿನಿ. ಒಂದು ಸ್ವಲ್ಪ ಜೀರಿಗೆ, 1-2 ಚಮಚ ಆಗೋಷ್ಟು ಸಣ್ಣ ರವಾನ ತೊಗೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಬೇಳೆ ಹಾಕ್ಕೊತೀನಿ. ಈಗ ನಾನು 2 ಸ್ಪೂನ್ ಆಗೋಷ್ಟು ರವೆ ತೊಗೊಂಡಿದ್ನಲ್ರಿ, ಅದನ್ನ ಹಾಕ್ಕೊತೀನಿ. 1 ಇಂಚ ಶುಂಠಿ ಕಟ್ ಮಾಡ್ಕೊಂಡಿದ್ನಲ್ರಿ, ಅದನ್ನ ಹಾಕ್ಕೊತೀನಿ. ಜೀರಿಗೆ ತೊಗೊಂಡಿದ್ನಲ್ರಿ, ಅವನ್ನ ಹಾಕ್ಕೊತೀನಿ. ಈಗ ಇದನ್ನು ರುಬ್ಕೊಂಡು ಬರ್ತೀನಿ ರೀ. ಈಗ ಇದನ್ನು ರುಬ್ಕೊಂಬಂದಿನಿ ರೀ. ಇದು ಒಂದು ಸ್ವಲ್ಪ ಗಟ್ಟಿ ಅದ. ಇದಕ್ಕೊಂದು ಸ್ವಲ್ಪ ಇನ್ನು ನೀರು ಹಾಕಿ ತಿಳಿ ಮಾಡ್ಕೊಂಡು, ಇದೊಂದು ಸ್ವಲ್ಪ ತಿಳಿ ಇದ್ರೇ ದೋಸೆ ಚೆನ್ನಾಗಿ ಬರ್ತಾವ್ರಿ. ಇದಕ್ಕೆ ನಾನೀಗ ಹಾಕೋತೀನಿ ರೀ. ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿನ ಹಾಕೋತೀನಿ. ನೀವು ಇದ್ರಾಗ ಹಸಿಮೆಣ್ಸಿಕಾಯಿ ಹಾಕ್ಕೊಂಡು ಮಾಡ್ಕೋಬೋದ್ರಿ. ನಾನೀಗ ಅರ್ಧ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿನ ಹಾಕೋತೀನಿ ರೀ. ಒಂದು 10 ನಿಮಿಷ ನೆನಿಲಕ್ಕ ಬಿಡೋಣ್ರಿ. ಒಂದು 10 ನಿಮಿಷ ಮುಚ್ಚಿಡೋನು. ಒಂದು ನಾನು ಪ್ಯಾನ್ನ ಕಾಯ್ಲಕ್ಕೆ ಇಟ್ಕೊಂಡೀನಿ ರೀ. ಈಗ ದೋಸೆ ಹಾಕ್ತೀನಿ. ಈಗ ದೋಸೆ ಹಾಕ್ತೀನಿ. ಪ್ಯಾನ ಒಂದು ಸ್ವಲ್ಪ ಕಾಯ್ದಿರ್ಬೇಕ್ರಿ. ಎಣ್ಣೆ ಹಾಕೋತೀನಿ. ತೆವಿ ಒಂದು ಸ್ವಲ್ಪ ಬಿಸಿಯಾಗಿ ಕಾಯ್ದಿದ್ರೆ ಇದು ದೋಸೆ ಚೆನ್ನಾಗಿ ಬರ್ತಾವೆ ನೋಡ್ರಿ. ದೋಸೆ ಬೆಂದದ. ಲೋ ಫ್ಲೇಮ್ನಾಗ ಇಟ್ಟನೆ ಇದನ್ನು ಬೇಯಿಸ್ಕೊಂಡು ಅಂದ್ರೆ ಕ್ರಿಸ್ಪಿಯಾಗಿ ಬರ್ತಾವೆ. ನೀವು ಬೆಳಗ್ಗೆ ಗಡಿಬಿಡಿಯಲ್ಲಿ ಇದು ಬೇಗನೆ ಆಗುತ್ತೆ ರೀ. ಯಾವ ಫರ್ಮೆಂಟೇಷನು ಬೇಡ, ಹಿಟ್ಟು ರುಬ್ಬೋದು ಬೇಡ, ಏನು ಬೇಡ, ಬೇಗನೆ ಆಗುತ್ತೆ ರೀ. ನೋಡ್ರಿ ದೋಸೆ ಎಷ್ಟು ಚೆನ್ನಾಗಿ ಬಂದವ, ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದವ ನೋಡ್ರಿ. ಮಸೂರ್ ದಾಲ್ ದೋಸೆ ರೆಡಿ ಆಗ್ಯಾವ. ಎಷ್ಟು ಕ್ರಿಸ್ಪಿ ಆಗ್ಯಾವ ನೋಡ್ರಿ. ಈ ಥರ ನೀವು ಮಾಡ್ಕೊರಿ ಬೆಳಗ್ಗೆ ತಿಂಡಿಗೆ. ನಾನು ಇಲ್ಲಿ ಪಲ್ಯ ಜೊತೆ, ಕಾಳು ಪಲ್ಯ ಜೊತೆ ಸರ್ವ್ ಮಾಡ್ಲಾತೀನಿ ರೀ. ನೀವು ಕಾಯಿ ಚಟ್ನಿ, ಕೊಬ್ಬರಿ ಚಟ್ನಿ ಯಾವುದ್ರ ಜೊತೆನೂ ಸರ್ವ್ ಮಾಡ್ಬೋದ್ರಿ. ಈ ವಿಡಿಯೋ ನಿಮ್ಗೇನಾದ್ರೆ ಲೈಕ್ ಆದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.